ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ರೈತರನ್ನು ಮೋಸ ಮಾಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ನಮಗೆ ಸರಿಯಾದ ಬೆಲೆ ನಿಗದಿ ಮಾಡದ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ರಸಗೊಬ್ಬರ ಖರೀದಿಗೆ ಬೇಡಿ ನಿಗದಿ ಮಾಡಿದ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ರೈತ ಬಾಂಧವರು, ಮಾಧ್ಯಮ ಮಿತ್ರರು ಹಾಗೂ ಪೊಲೀಸ್ ಸಿಬ್ಬಂದಿಯವರು, ಹಾಗೆ ಜಿಲ್ಲಾಧಿಕಾರಿಗಳ ಕಚೇರಿಯ ಒಂದು ನೌಕರರ ಬಳಗಕ್ಕೆ ಎಲ್ಲರಿಗೂ ಕೂಡ ನಾನು ವಂದಿಸುತ್ತಾ, ಬಂಧುಗಳೇ, ಇವತ್ತು ನಾವು ಬಂದಿರುವುದು ಯಾವುದೇ ಇಲ್ಲಿ ವೈಯಕ್ತಿಕ ಕೆಲಸಕ್ಕಾಗಿ ಅಲ್ಲ, ರಾಜಕೀಯ ಉದ್ದೇಶಕ್ಕಾಗಿ ಅಲ್ಲ. ರೈತನಿಗೆ ಅನ್ಯಾಯ ಆಗ್ತಾ ಇದೆ, ರೈತನಿಗೆ ನ್ಯಾಯ ಸಿಗ್ತಾ ಇಲ್ಲ. ರೈತನ ಬದುಕು ಉಳಿಸಲು ಇವತ್ತಿನ ದಿನ ಹೋರಾಟ ಹಮ್ಮಿಕೊಂಡಿದ್ದೀವಿ. ಅದು ಕುರುಬೂರು ಶಾಂತಕುಮಾರ್ ಅವರ ಮಾರ್ಗದರ್ಶನ ಮೇಗೆ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಬಂಧುಗಳೇ, ಈ ಒಂದು ಹೋರಾಟ ನಮ್ಮ ರೈತರು ಬದುಕಬೇಕಾಗಿದೆ. ಈ ಹೋರಾಟ ನಮ್ಮ ರೈತರ ಬದುಕು ಕಟ್ಟಿಕೊಳ್ಳಲು ಹೋರಾಟ ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ಇವತ್ತಿನ ದಿನ ರೈತ ಬಿತ್ತನೆ ಪ್ರಾರಂಭವಾಗ್ತಾ ಇದೆ, ಬಿತ್ತನೆ ಪ್ರಾರಂಭವಾಗ್ತಾ ಇದೆ. ಇವತ್ತು ನಮಗೆ ರಸಗೊಬ್ಬರ ಸಿಗ್ತಾ ಇಲ್ಲ. ನಮ್ಮ ರೈತರು ಇವತ್ತು ಒಂದೊಂದು ಆಗ್ರಹಗಳ ಮುಂದೆ ಎರಡೆರಡು ದಿನ ಪಾಳೆ ಹಚ್ಚಿಕೊಳ್ತಾ ಇದ್ದಾರೆ. ಇಲ್ಲಿಯ ಜಿಲ್ಲಾಧಿಕಾರಿಗಳು ಮತ್ತು ಜೆಡಿ ಅವರು ಹೇಳ್ತಾರೆ, ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಗೊಬ್ಬರ ಕಡಿಮೆ ಇಲ್ಲ, ಎಲ್ಲರಿಗೆ ಗೊಬ್ಬರ ಕೊಡ್ತೀವಿ ಅಂತ. ಅಲ್ರಿ, ನೀವು ಗೊಬ್ಬರ ಕೊಡಂಗಿತ್ತಂದ್ರೆ ನಮ್ಮ ರೈತರಿಗೆ ಎರಡೆರಡು ದಿನ ಪಾಳಿ ಹಚ್ಕೊಂಡಿರ್ತಿದ್ರು. ನಿಮ್ಮ ಜಿಲ್ಲಾಡಳಿತಕ್ಕೆ ಕಣ್ಣಿ ಕಾಣ್ತಾ ಇಲ್ವಾ? ಜೆಡಿ ಅವರೇ ನಿಮ್ಮ ಕಣ್ಣಿ ಕಾಣ್ತಾ ಇಲ್ವಾ? ರೈತ ಉಪವಾಸ ಇವತ್ತು ಎಪಿಎಂಸಿಗಳ ಮುಂದೆ ಆಗ್ರಹಗಳ ಮುಂದೆ ಇವತ್ತು ಸಾಯ್ತಾ ಇದ್ದಾನೆ. ಇವತ್ತು ರೈತನ ಗೊಬ್ಬರ ಕೊಡ್ಬೇಕಾದ್ರೆ FID ಕಡ್ಡಾಯ ಮಾಡಿದ್ದೀರಿ. ತಂಬು ಕೊಡ್ಬೇಕಂತ, ತಂಬು ಕೊಟ್ರೆ ಮಾತ್ರ ಗೊಬ್ಬರ ಸಿಗ್ತಂತೆ. ರೈತ ವಯಸ್ಸಾದ ರೈತ ಮನೆಯಲ್ಲಿ ಇರ್ತಾನ, ಆ ರೈತನ ಹೆಬ್ಬಟ್ಟಲ್ಲಿ ಮೂಡಂಗಿಲ್ಲ. ಆ ರೈತ ಆಗ್ರಹ ಕೇಂದ್ರಕ್ಕೆ ಬರುವ ಶಕ್ತಿ ಇರಂಗಿಲ್ಲ. ಆದ್ರೆ ಅವನಿಗೆ FID ತಂಬು ಕೊಟ್ಟಾಗ ಮಾತ್ರ 5 ಚೀಲ ಗೊಬ್ಬರ ಕೊಡ್ತೀನಿ ಅಂತ ಹೇಳ್ತೀರಂದ್ರೆ ಇದು ಯಾವ ನ್ಯಾಯ? ಇವತ್ತು ರೈತರು ಎಷ್ಟೋ ಜನ ಪಾಣಿಯಲ್ಲಿರ್ತಕ್ಕಂಥ ರೈತರು ನಿಧನ ಹೊಂದಾರ, ಪಾಣಿಯಲ್ಲಿರ್ತಕ್ಕಂಥ ರೈತರು ನಿಧನ ಹೊಂದಾರ. ಆ ರೈತರ ಹೆಸರಲ್ಲಿ ಪಾಣಿ ಇಲ್ಲ, ಅವ್ರ ಮಕ್ಕಳ ಹೆಸರಲ್ಲೇ ಪಾಣಿ ಆಗಿಲ್ಲ. ಕೆಲವೊಂದು ತಾಂತ್ರಿಕ ದೋಷಗಳಿಂದ, ಕೆಲವೊಂದು ಅಣತಂಬರಕ್ಕೆ ವ್ಯಾಜ್ಯದಿಂದ ಆ ರೈತರು ಏನ್ ಮಾಡ್ಬೇಕು? ಆ ರೈತರಿಗೆ ರಸಗೊಬ್ಬರ ಎಲ್ಲಿ ಬರಬೇಕು? ಆ ಕಾರಣಕ್ಕಾಗಿ ಇವತ್ತಿನ ಹೋರಾಟದ ಪ್ರಮುಖ ಹಂತ FID ಅನ್ನು ಕಡ್ಡಾಯವಾಗಿರ್ತಕ್ಕಂಥದ್ದು ಕ್ಯಾನ್ಸಲ್ ಮಾಡಬೇಕು, ರದ್ದು ಮಾಡ್ಬೇಕಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಬಂಧುಗಳೇ, ಸರಿಪ, ಇವತ್ತು ರೈತರ ಪರಿಸ್ಥಿತಿ ಎಲ್ಲಿಗೆ ಬಂದದ? ಈ ದೇಶಕ್ಕೆ ಅನ್ನ ನೀಡೋಣ ಪರಿಸ್ಥಿತಿ ಬರೀ ಹೋರಾಟ ಮಾಡೋದೇ ಜೀವನ ಆಗ್ತಾ ಇದೆ. ರೈತ 6 ತಿಂಗಳಾಯ್ತು ಕಬ್ಬು ಹಾಕಿ ಯಾದಗಿರಿ ಸಕ್ಕರೆ ಕಾರ್ಖಾನೆಗೆ ಜಿಲ್ಲಾಡಳಿತ ನಿದ್ದೆ ಮಾಡ್ಲಿಕತ್ತೀರಿ. ಕಲಬುರಗಿ ಜಿಲ್ಲೆಯ ರೈತರು ಯಾದಗಿರಿ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಪೂರೈಸಿ 6 ತಿಂಗಳಾಯ್ತು, ಇನ್ನೂ ಬಾಕಿ ಹಣ ಬಂದಿಲ್ಲ. ನಿಮಗೊಂದು ತಿಂಗಳ ಪಗಾರ ಬರಲಿಲ್ಲ ಅಂದ್ರೆ ನೀವು ಏನ್ ಮಾಡ್ತೀರಿ? ಒಂದು ತಿಂಗಳ ನಿಮ್ಮ ಪಗಾರ ಬರಲಿಲ್ಲ ಅಂದ್ರೆ ನೀವು ಏನ್ ಮಾಡ್ತೀರಿ? ನಾವು ಕಬ್ಬು ಕೊಟ್ಟ 6 ತಿಂಗಳಾಯ್ತು, ಇವತ್ತಿನ ದಿನ ಕಾರ್ಖಾನೆ ಬಿಲ್ ಹಾಕಿಲ್ಲ. ಆ ಕಾರ್ಖಾನೆಗೆ ಪರ್ಮಿಷನ್ ರದ್ದು ಮಾಡಬೇಕು, ಮುಂದೆ ಚಾಲು ಆಗಲಾರ್ದಂಗ ಕಾರ್ಖಾನೆ ನೋಡ್ಕೋಬೇಕು, ಮತ್ತು ಇರ್ತಕ್ಕಂಥ ಬಾಕಿ ಹಣ ವಸೂಲಿ ಮಾಡಿ ಕೊಡಬೇಕು. ಬಂಧುಗಳೇ, ಇವತ್ತು ವಿದ್ಯುತ್ ಖಾಸಗೀಕರಣ ಮಾಡ್ತಾ ಇದ್ದಾರೆ. 17 ಜಿಲ್ಲೆಗಳಲ್ಲಿ ವಿದ್ಯುತ್ ಖಾಸಗೀಕರಣ ಮಾಡ್ತಾ ಇದ್ದಾರೆ. ವಿದ್ಯುತ್ ಖಾಸಗೀಕರಣದಿಂದ ನೌಕರರ ಕುಟುಂಬಗಳು ಎಲ್ಲಿ ಹೋಗ್ತಾವ? ಇವತ್ತು ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡೋರು ನಮ್ಮ ರೈತರ ಮಕ್ಕಳೇ, ಕಂಬ ಹಬ್ಬವರು ನಮ್ಮ ರೈತರ ಮಕ್ಕಳೇ. ಯಾರು ಸಾಫ್ಟ್ವೇರ್ ಇಂಜಿನಿಯರ್, ಡಾಕ್ಟರ್ ಮಕ್ಕಳು, ನೌಕರರ ಮಕ್ಕಳು ಯಾರು ಆಗಲ್ಲ. ಕೇಳಬೇಕಲ್ಲ, ಏನ್ ಮಾಡ್ರು? ಇವತ್ತ ನಮ್ಮ ಬಡವರ ಮಕ್ಕಳು, ರೈತರ ಮಕ್ಕಳು ಇವತ್ತು KBL ಕೆಲಸ ಮಾಡ್ತಾರ. ಅಂತ KBL ಪೂರಿ ಖಾಸಗೀಕರಣ ಮಾಡ್ಲಕತ್ತೀರಿ. KBL ಖಾಸಗೀಕರಣ ಮಾಡಿದ್ರೆ ಅವ್ರ ನೌಕರಿ ಇದಕ್ಕೆ ಬರ್ತದ, ನಮ್ಮ ರೈತರಿಗೆ ಇದಕ್ಕೆ ಬರ್ತದ. ಇವತ್ತಿನ ದಿನ ನಮ್ಮ ರೈತರು ವಿದ್ಯುತ್ ಸಲುವಾಗಿ, ಪಂಪ್ ಸೆಟ್ ಸಲುವಾಗಿ ಇವತ್ತು ಹಲವಾರು TC ಸುಟ್ರ ಹಲವಾರು ರೀತಿಯಲ್ಲಿ ಸರ್ಕಾರ ಬೇಗ ಒತ್ತಡ ಹಾಕಿ ನಾವು ತಗೊಳ್ತಿದ್ದೇವೆ. ಆದ್ರೆ ಖಾಸಗೀಕರಣ ಆದ್ರೆ ಅದು ಯಾವ ಪರಿಸ್ಥಿತಿ ಹೋಗ್ತದೋ ಏನಾಗ್ತದೋ ದಯವಿಲ್ಲ. ಇವತ್ತಿನ ಹೋರಾಟದ ಪ್ರಮುಖ ಹಂತ ಏನು ವಿದ್ಯುತ್ ಅನ್ನು ಖಾಸಗೀಕರಣ ಮಾಡಲು ಹೊರಟಿರುವ ಸರ್ಕಾರ ಅದನ್ನು ಕೂಡಲೇ ಕೈ ಬಿಡಬೇಕು. ಎಲ್ಲರೂ ಒತ್ತಾಯದ ಮೇರೆಗೆ ಹೇಳ್ತಿದ್ದೇನೆ, ಕೂಡಲೇ ಕೈ ಬಿಡಬೇಕು. ಅದೇ ತರನಾಗಿ ಬಂಧುಗಳೇ, ಈ ಒಂದು ಹೋರಾಟದ ಮುಖಾಂತರ ನಾವು ಜಿಲ್ಲಾಡಳಿತಕ್ಕ
ಆಗ್ರಹ ಮಾಡ್ತಾ ಇದ್ದೀವಿ. ನಾವು ಜಿಲ್ಲಾಡಳಿತಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ನಮ್ಮ ರೈತರಿಗೆ ಯಾವುದೇ ತ್ರಾಸ ಆಗಲಾರದೆ FID ಇಲ್ಲದೆ ಇವತ್ತು ರಸಗೊಬ್ಬರ ಕೊಡುವಂತ ಕೆಲಸ ಇವತ್ತು ಸರ್ಕಾರಗಳು ಮಾಡಬೇಕು. ಇವತ್ತಿನ ದಿನ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಗೂಳೂರು ಮತ್ತು ಮೋನೋಟ್ಗ ಮಧ್ಯೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಟ್ಟಿದ್ದಾರೆ. ಬಂಧುಗಳೇ, ಲೆಕ್ಕ ಹಾಕಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಯಾರ. 3 ವರ್ಷ ಆಯ್ತು, ಇನ್ನೂ ಗೇಟ್ ಹಾಕ್ತಾ ಇಲ್ಲ. ಯಾವ ಕಾರಣಕ್ಕೆ ಹಾಕ್ತಾ ಇಲ್ಲ? ಆ ರೈತರಿಗೆ ನೀರು ಬೇಕಲ್ಲ. ಸರ್ಕಾರ ದುಡ್ಡು ಖರ್ಚು ಮಾಡಿ ಡ್ಯಾಮ್ ಕಟ್ಟಿರಿ, ಆದ್ರೆ ಆ ಡ್ಯಾಮಿಗೆ ನೀರು ನಿಲ್ಲಿಸುವ ಶಕ್ತಿ ನಿಮ್ಮ ಸರ್ಕಾರ ಮತ್ತು ಜಿಲ್ಲಾಡಳಿತ ಬಳಿ ಇಲ್ವಾ? ಅದನ್ನು ಕೂಡಲೇ ಬಗೆಹರಿಸಿ ಆ ಗೂಳೂರು ಮೋನಟ್ಗ ಬ್ಯಾರೇಜು ಗೇಟ್ ಹಾಕಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳುತ್ತಾ, ಈ ಒಂದು ಕೇಂದ್ರ ಸರ್ಕಾರ ಅವೈಜ್ಞಾನಿಕ FRP ಬೆಲೆ ನಿಗದಿ ಮಾಡಿದೆ. ಕೇಂದ್ರ ಸರ್ಕಾರ ಕೇವಲ 100 ರೂಪಾಯಿ ಹೆಚ್ಚುವರಿ ಮಾಡಿದೆ. ಅಲ್ರಿ, ನಮ್ಮ ದಾಸವಿಸ ಗೊಬ್ಬರ ಖರೀದಿ ಮಾಡ್ಬೇಕಾದ್ರೆ 700 ರೂಪಾಯಿ ಹೆಚ್ಚಿಗೆ ಮಾಡಿರಿ. ಗೊಬ್ಬರ ರೇಟ್ 700 ಹೆಚ್ಚಿಗೆ ಮಾಡಿರಿ. ಆದ್ರೆ ಕಬ್ಬಿಗೆ ಮಾತ್ರ ಕೇವಲ 100 ರೂಪಾಯಿ ಮಾಡ್ತೀರಿ. ಅಂದ್ರೆ ನಿಮಗೆ ನಾಚಿಕೆ, ಮಾನ, ಮರ್ಯಾದೆ ಏನಾದ್ರೂ ಇದೆಯಾ ಸರ್ಕಾರಕ್ಕೆ ಅಂತ ಕೇಳ್ತಾ ಇದ್ದೆ ನಾನು. ವೈಜ್ಞಾನಿಕವಾಗಿ ನಿಗದಿ ಮಾಡ್ರಿ. ನಾವು ಕಬ್ಬು ಬೆಳೆಯಲಿಕ್ಕೆ ಎಷ್ಟು ಖರ್ಚಾಗ್ತದ, ನೀವು ನಿಗದಿ ಮಾಡೋದು ಎಷ್ಟು? ಒಂದು ವೈಜ್ಞಾನಿಕವಾದ ಪದ್ಧತಿ ಮೇಲೆ ನೀವು ಕಬ್ಬಿಗೆ ಬೆಲೆ ನಿಗದಿ ಮಾಡ್ರಿ ಅಂತಕ್ಕಂಥ ವಿಚಾರನ ಹಂಚ್ಕೊಳ್ತಾ ಇವತ್ತಿನ ಈ ಒಂದು ಹೋರಾಟಕ್ಕೆ ಆಗಮಿಸಿದ ರೈತ ಮುಖಂಡರಿಗೆ ಎಲ್ಲರಿಗೂ ಜಿಲ್ಲಾ ಕಬ್ಬು ಬೆಳೆಗಾರರ ಸಂಘದ ಮುಖಾಂತರ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲುತ್ತಾ, ಈಗ ನಾವು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಲು ಹೋಗ್ಬೇಕು. ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ನಮ್ಮ ಅಳಲನ್ನು ತೋರ್ತೀವಿ. ನೋಡಮ್ ಜಿಲ್ಲಾಧಿಕಾರಿಗಳು ಯಾವ ರೀತಿ ನಮಗೆ ಸ್ಪಂದನೆ ಮಾಡ್ತಾರೆ ಅಂತಕ್ಕಂಥದ್ದು ಈ ಹೋರಾಟದ ಮುಖಾಂತರ ಮುಟ್ಟಿಸೋಣ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನನ್ನ ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕಿಸಾನ್.